ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರೀ ಮಳೆ ಆಗ್ತಾ ಇದೆ. ರೆಡ್ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಗ್ರಾಮೀಣ ಪ್ರದೇಶದಲ್ಲಿ ಭಾರೀ ಮಳೆ ಆಗ್ತಾ ಇರೋದು. ಬಂಟ್ವಾಳ, ಪುತ್ತೂರು, ಸುಳ್ಯ, ಬೆಳ್ತಂಗಡಿ, ಕಡಬ ತಾಲೂಕಿನಲ್ಲಿ ಭಾರೀ ಮಳೆ. ರಾತ್ರಿಯಿಂದ ಈಗ ನಿರಂತರವಾಗಿ ಮಳೆ ಸುರಿತಾ ಇದೆ. ಕಾರಣ ಹವಾಮಾನ ಇಲಾಖೆ ಹೇಳಿತ್ತಲ್ಲ, ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಿತ್ತು. ಬಂಟ್ವಾಳದ ಪಾಣೆಮಂಗಳೂರು ಗೂಡಿನ ಬಳಿಯ ಪ್ರವಾಹ ಭೀತಿ ಈಗ ಉಂಟಾಗಿದೆ. ನೇತ್ರಾವತಿ ನದಿ ತಟದಲ್ಲೇ ಇರೋ ಮನೆಗಳಿಗೆ ನೀರು ನುಗ್ಗುವಂತ ಆತಂಕ ಬಂದಿದೆ. ಕಡಬ ತಾಲೂಕಿನಲ್ಲೂ ಕೂಡ ಈಗ ಮಳೆ ಹೆಚ್ಚಿದೆ. ಕೆಲವೊಂದು ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗುವಂತಹ ಆತಂಕ ಇದೆ. ಅಲ್ಲಿ ಈಗಾಗಲೇ ರೆಡ್ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಿದ್ರು. ಭಾರೀ ಮಳೆ ಆಗುತ್ತೆ ಅನ್ನುವಂಥ ಮುನ್ಸೂಚನೆಯನ್ನು ಕೂಡ ಹವಾಮಾನ ಇಲಾಖೆ ಕೊಟ್ಟಿತ್ತು. ಅದೇ ರೀತಿಯಾಗಿ ಈಗ ಧಾರಾಕಾರ ಮಳೆ ಸುರಿತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮೀಣ ಪ್ರದೇಶದಲ್ಲಂತೂ ಮಳೆ ಆರ್ಭಟ ನಿಲ್ತಾನೇ ಇಲ್ಲ. ಈಗ ಪಶ್ಚಿಮ ಘಟ್ಟದಲ್ಲಂತೂ ನಿರಂತರವಾಗಿಯೇ ಮಳೆ ಸುರಿತಾ ಇದೆ. ಒಂಚೂರು ಬಿಡುವನ್ನ ಕೊಡ್ತಾ ಇಲ್ಲ. ನಿರಂತರವಾಗಿ ಸುರಿತಾ ಇರುವಂತ ಮಳೆ. ನೇತ್ರಾವತಿ ನದಿಯಲ್ಲಿ ಈಗ ನೀರಿನ ಹರಿವು ಹೆಚ್ಚಾಗಿದೆ. ಮಂಗಳೂರು ಹೊರವಲಯದ ಅಡ್ಯಾರ, ಪಾವೂರು ಬಳಿ ನದಿ ತೀರಕ್ಕೆ ನೀರು ನುಗ್ಗಿದೆ. ಕೃಷಿ ಭೂಮಿಗಳಿಗೂ ಕೂಡ ನದಿ ನೀರು ನುಗ್ಗಿದೆ. ಅಲ್ಲಿ ಈಗ ಪರಿಸ್ಥಿತಿ ಏನಾಗಿದೆ ಅನ್ನುವಂಥದ್ದನ್ನು ನೋಡಬೇಕು. ಕೃಷಿ ಭೂಮಿಗಳಿಗೂ ಕೂಡ ನದಿ ನೀರು ನುಗ್ಗಿರೋದು. ಪಶ್ಚಿಮ ಘಟ್ಟದಲ್ಲಿ ಮಾತ್ರ ನಿರಂತರವಾಗಿ ಮಳೆ ನೀರು ಸುರಿತಾ ಇದೆ. ಮಂಗಳೂರು ಹೊರವಲಯದ ಅಡ್ಯಾರ ಮತ್ತು ಪಾವೂರು ಬಳಿ ಈ ರೀತಿಯಾದಂಥ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ಇದು ಪಶ್ಚಿಮ ಘಟ್ಟದಲ್ಲಿ ಮಂಗಳೂರು ಭಾಗದಲ್ಲಿ ಹೆಚ್ಚಿನ ರೀತಿಯಾದಂಥ ಪರಿಸ್ಥಿತಿ, ನೆರೆ ಪರಿಸ್ಥಿತಿಯನ್ನು ಅಲ್ಲಿ ಉಂಟು ಮಾಡಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಪ್ರಮಾಣ ಕಡಿಮೆ ಆಗಿದೆ. ಆದರೆ ಪಶ್ಚಿಮ ಘಟ್ಟದಲ್ಲಿ ನಿರಂತರ ಮಳೆ ಸುರಿಯುತ್ತಿರುವಂಥ ಹಿನ್ನೆಲೆಯಲ್ಲಿ ಎಲ್ಲ ಜೀವನದಿಗಳು ತುಂಬಿ ಹರಿತಾ ಇದೆ. ಹೀಗಾಗಿ ನದಿ ಪಾತ್ರದಲ್ಲಿರುವ ಜನರಿಗೆ ಆತಂಕ ಸೃಷ್ಟಿಯಾಗಿದೆ. ನಾವು ನೇತ್ರಾವತಿ ನದಿಯನ್ನು ಗಮನಿಸೋದಿದ್ರೆ ನೇತ್ರಾವತಿ ನದಿಯಲ್ಲಿ ಭಾಳಷ್ಟು ಹರಿವು ಹೆಚ್ಚಾಗಿದೆ. ಅಂದರೆ ಹೆಚ್ಚಿನ ಮಳೆಯ ಪ್ರಮಾಣ ಆಗ್ತಾ ಇರುವಂಥದ್ದು ಪಶ್ಚಿಮ ಘಟ್ಟದಲ್ಲಿ. ಹಾಗಾಗಿ ಪಶ್ಚಿಮ ಘಟ್ಟದಲ್ಲಿ ಸುರಿದಿರುವಂಥ ಭಾರೀ ಮಳೆಯ ಕಾರಣಕ್ಕಾಗಿ ನಿರಂತರವಾಗಿ ನೀರು ಸಮುದ್ರ ಸೇರಲು ಇದೇ ರೀತಿಯಾದಂಥ ಜೀವನದಿಗೆ ಹರಿದು ಬರ್ತಾ ಇದೆ. ಇದು ಅಡ್ಯಾರ್ ಸಮೀಪ, ಪಾವೂರು ಸಮೀಪದಲ್ಲಿರುವಂಥ ನೇತ್ರಾವತಿ ನದಿಯನ್ನು ಗಮನಿಸಿದರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ನದಿಯ ಏನು ಆಳ ಇದೆ ಅದು ಹೆಚ್ಚಾಗ್ತಾ ಇದೆ. ಅದರ ಜೊತೆಗೆ ನದಿಯ ಸಮೀಪದಲ್ಲಿರುವಂಥ ಕೃಷಿ ಭೂಮಿಗಳಿಗೂ ನೀರು ನುಗ್ಗಿರುವಂಥ ಭೀತಿ ಇರುವಂಥದ್ದು ನಾವು ಗಮನಿಸ್ಬೋದು. ಇಲ್ಲಿ ಅಡಿಕೆ ತೋಟ ಆಗಿರ್ಬೋದು ಅಥವಾ ಮನೆಯ ಸಮೀಪದಲ್ಲಿರುವಂಥ ಕೆಲವೊಂದು ಕೃಷಿ ಭೂಮಿಗೆ ಈಗಾಗಲೇ ನೀರು ನುಗ್ಗಿದೆ. ಇದು ಮಳೆಯ ಪ್ರಮಾಣ ಆ ಭಾಗದಲ್ಲಿ ಪಶ್ಚಿಮ ಘಟ್ಟದಲ್ಲಿ ಹೆಚ್ಚಾಗಿರೋದರಿಂದ ನೇತ್ರಾವತಿ ನದಿಯ ನೀರು ಅದರ ಸಮೀಪದಲ್ಲಿರುವಂಥ ಪ್ರದೇಶಗಳಿಗೆ ನೀರು ನುಗ್ತಾ ಇರುವಂಥದ್ದು. ಹೀಗಾಗಿ ಈ ಭಾಗದಲ್ಲಿರುವಂಥ ಮನೆಯ ನಿವಾಸಿಗಳಿಗೂ ಆತಂಕ ಎದುರಾಗಿದೆ. ಅವರ ಮನೆಯ ಸಮೀಪದಲ್ಲೇ ಈ ರೀತಿಯಾಗಿ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಹರಿತಾ ಇದೆ. ಇದು ನದಿಗೆ ತಾಗಿಕೊಂಡೇ ಇರುವಂಥ ಕೆಲವೊಂದು ಪ್ರದೇಶಗಳು. ಹಾಗಾಗಿ ಈ ಭಾಗದ ಜನರಲ್ಲಿ ಮತ್ತೆ ಆತಂಕ ಸೃಷ್ಟಿಯಾಗಿರುವಂಥದ್ದು. ಈ ಪ್ರಮಾಣದಲ್ಲಿ ನೀರು ಮತ್ತೆ ಬಂದರೆ ಮನೆಗೆ ನುಗ್ಗುವಂಥ ಭೀತಿ ಇದೆ. ಈಗಾಗಲೇ ಅಡಿಕೆ ತೋಟ ಸೇರಿದಂತೆ ಕೃಷಿ ಭೂಮಿಗಳಿಗೆ ನೀರು ನುಗ್ಗಿರುವಂಥದ್ದು. ಒಂದು ಕಡೆಯಿಂದ ಅಡಿಕೆ ತೋಟ, ತೆಂಗು ತೋಟ, ಈ ರೀತಿಯಾಗಿ ಎಲ್ಲ ಕಡೆಗಳಿಗೆ ನೀರು ನುಗ್ಗಿದೆ. ಹಾಗಾಗಿ ಆ ಪರಿಸರದಲ್ಲಿರುವಂಥ ಮನೆಯವರಿಗೆ ಈಗ ಆತಂಕ ಸೃಷ್ಟಿಯಾಗಿರುವಂಥದ್ದು. ಮತ್ತಷ್ಟು ಪಶ್ಚಿಮ ಘಟ್ಟದಲ್ಲಿ ನಿರಂತರ ಮಳೆ ಆದರೆ ಮತ್ತಷ್ಟು ಆತಂಕ ಇರುತ್ತೆ. ಹಾಗಾಗಿ ಇಲ್ಲಿನ ಜನರು ಮತ್ತಷ್ಟು ಆತಂಕದಲ್ಲಿರುವಂಥದ್ದು. ಈ ಭಾಗದಲ್ಲಿರುವಂಥ ನೀರನ್ನು ಗಮನಿಸುತ್ತಿದ್ದರೆ ನದಿಗೆ ತಾಗಿಕೊಂಡೇ ಇರುವಂಥ ಪ್ರದೇಶಗಳು ಇದು. ಹಾಗಾಗಿ ಇಲ್ಲಿ ಈಗಾಗಲೇ ಪ್ರವಾಹದ ನೀರು ಬಂದು ನಿಂತಿದೆ. ಇದು ಮತ್ತಷ್ಟು ಹೆಚ್ಚಾದರೆ ಪಶ್ಚಿಮ ಘಟ್ಟದಲ್ಲಿ ಮತ್ತಷ್ಟು ಮಳೆ ಆದರೆ ಈ ಭಾಗದ ಜನರಿಗೆ ಆತಂಕ ಇರುತ್ತೆ. ನಾವು ಇಲ್ಲಿ ಗಮನಿಸ್ಬೋದು, ಇದು ನದಿಗೆ ತಾಗಿಕೊಂಡಿರುವಂಥ ಪ್ರದೇಶಗಳು. ಇದು ಗದ್ದೆ, ಅದರ ಜೊತೆಗೆ ಆ ಕಡೆ ತೋಟಗಳಿದೆ. ಹಾಗಾಗಿ ಈಗ ಸದ್ಯದ ಮಟ್ಟಿಗೆ ಮಳೆ ಹೆಚ್ಚಾಗಿರೋದ್ರಿಂದ ನೀರೆಲ್ಲವೂ ನದಿಯಲ್ಲಿ ಹರಿತಾ ಇರೋದ್ರಿಂದ ಈ ಭಾಗದಲ್ಲಿ ನೆರೆಯ ಭೀತಿ ನಿರ್ಮಾಣ ಆಗಿದೆ. ಈ ಭಾಗದ ಈಗ ಗದ್ದೆಗಳೆಲ್ಲ ನದಿಯ ನೀರಿನಿಂದ ತುಂಬಿ ಹೋಗಿದೆ. ಮೇಲ್ಭಾಗದಲ್ಲಿರುವಂಥ ಅಡಿಕೆ ತೋಟಗಳೇನಿದೆ ಅದಕ್ಕೂ ಮತ್ತಷ್ಟು ಆತಂಕ ಸೃಷ್ಟಿಯಾಗಿದೆ. ಹಾಗಾಗಿ ಇಲ್ಲಿರುವಂಥ ನದಿ ಪಾತ್ರದ ಜನರು ಈಗ ಸದ್ಯದ ಮಟ್ಟಿಗೆ ಇವತ್ತು ಮಳೆ ಕಡಿಮೆ ಆಗಿರೋದ್ರಿಂದ ಇಲ್ಲೇ ಇದ್ದಾರೆ. ಇಲ್ಲಾಂದರೆ ಇವರನ್ನು ಶಿಫ್ಟ್ ಮಾಡಬೇಕು ಅನ್ನುವಂಥದ್ದನ್ನು ಈಗಾಗಲೇ ಜಿಲ್ಲಾಡಳಿತ ಹೇಳಿದೆ. ಹಾಗಾಗಿ ನದಿ ಪಾತ್ರದ ಜನರು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ಸೂಚನೆಯನ್ನು ಜಿಲ್ಲಾಡಳಿತ ಕೊಟ್ಟಿದೆ. ಕ್ಯಾಮ್ರಾಮ್ಯಾನ್ ನಿಶಾಂತ್ ಜೊತೆ ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.